ಇದು ನಾವೀಗ ದ್ರಾಕ್ಷಾರಸಂ ದೇವಸ್ಥಾನ ರೀಚ್ ಆಗಿದ್ದೀವಿ. ಇಲ್ಲಿ ದೇವಿಯ ಸತೀದೇವಿಯ ಎಡಕೆನ್ನೆ ಬಿದ್ದಂಥ ಸ್ಥಳ ಇದು. ಇದು ಒಂದು ಶಕ್ತಿಪೀಠ. ಹಾಗೂ ಇಲ್ಲೇ ದಕ್ಷನ ಯಾಗ ನಡೆದಿದ್ದ ಜಾಗ ಅಂತೇಳಿ ಒಂದು ಪುರಾಣ ಉಲ್ಲೇಖವಿದೆ. ನೋಡಿ, ಭಕ್ತಾದಿಗಳೆಲ್ಲ ಇಟ್ಕೊಳ್ಳೋಕ್ಕೆಲ್ಲ ಒಂದು ಮಂಟಪ ಇದೆ. ಇದು ಶ್ರೀಕೃಷ್ಣದೇವರಾಯ ಕಾಲದಲ್ಲಿ ಮಾಡ್ದಂಗೆ ಉಲ್ಲೇಖ ಇದೆ. ಇದರಲ್ಲೂ ಬಹಳ ದೊಡ್ಡ ಒಂದು ಮಂಟಪ ಇದೆ ನೋಡಿ. ಇಲ್ಲೆಲ್ಲ ಫೋಟೋ ಶೂಟಿಂಗು, ಆಮೇಲೆ ಪ್ರೀ ವೆಡ್ಡಿಂಗ್ ಶೂಟಿಂಗ್ಗಳೆಲ್ಲ ಇಲ್ಲಿ ನಡೆಯುತ್ತೆ. ಇಲ್ಲಿ ತುಂಬ ಇತ್ತೀಚೆಗೆ ಅದೇ ಈಗ ಒಂದು ಟ್ರೆಂಡು. ದೇವಸ್ಥಾನ ಸಹ ಬಹಳ ಹಳೆಯದು. ಬಹಳ ದೊಡ್ಡ ದೇವಸ್ಥಾನ ಇದೆ. ಇದಕ್ಕೆ 4 ಕಡೆಯಿಂದ ಎಂಟ್ರಿ ಇದೆ. 4 ಗೋಪುರ ಅಂತ ಏನು ಹೇಳ್ತೀವಿ, ಆ ಥರ ಇದೆ. ಓಕೆ, ಒಂದು ನಿಮಿಷ. ದಿಸ್ ಈಸ್ ಒನ್ ಬ್ಯೂಟಿಫುಲ್ ಟೆಂಪಲ್. ಆಮೇಲೆ ಇಲ್ಲಿ ತುಂಬ ಸ್ವಲ್ಪ ಮಳೆ ಆಗ್ತಾ ಇರೋದ್ರಿಂದ ಅಷ್ಟೊಂದು ರಶ್ಶು ಇಲ್ಲ ಇಲ್ಲಿ. ನಮಗೆ ಗಣಪತಿಯ ವಿಗ್ರಹವಿದೆ. ಬಹಳ ಹಳೆಯ ದೇವಸ್ಥಾನ ಇದು. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಏನು ಸ್ಪೆಷಲ್ ದರ್ಶನ ಏನು ಬೇಡ ಅಲ್ವೇನಪ್ಪ? ಜನ ಏನೂ ಇಲ್ಲ, ಕಮ್ಮಿನೇ ಇದ್ದಾರೆ. ಯಾಕೆ ಸ್ಪೆಷಲ್ ದರ್ಶನ? ಶಂಕರಾಚಾರ್ಯರ ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಇದು ಒಂದು ಶಕ್ತಿಪೀಠ. ಶಂಕರಾಚಾರ್ಯರು ಇಲ್ಲಿ ಶ್ರೀಚಕ್ರ ಸ್ಥಾಪಿಸಿದ್ದಾರೆ. ಅಮ್ಮನವರು ಅದ್ರ ಮೇಲೆ ನಿಂತ್ಕೊಂಡು ಎಲ್ಲರಿಗೂ ದರ್ಶನ ಭಾಗ್ಯವನ್ನು. ತಾಯಿನ ನೋಡೋದಕ್ಕೆ 2 ಕಣ್ಣು ಸಹ ಸಾಲದು. ಆ ಜಗನ್ಮಾತೆಯ ಸೌಂದರ್ಯ ವೈಭವನ ನಾವು ಈ ಕಣ್ಣಲ್ಲಿ ತುಂಬಿಸಿಟ್ಕೊಳ್ಳೋ ಸಾಧ್ಯವೇ ಇಲ್ಲ. ತಾಯಿಲಿ ನಮಗೆ ಒಂಥರ ತ್ರಿಪುರ ಸುಂದರಿಯಾಗಿ ನಮಗೆ ದರ್ಶನ ನೀಡ್ತಾ ಇದ್ದಾಳೆ. ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಈ ದೇವಸ್ಥಾನಕ್ಕೆ ದರ್ಶನ ಮಾಡಿ